ಇನ್ಕಮ್ ಟ್ಯಾಕ್ಸ್ನವರು ಇಡಿನವರು ಅವ್ರಿಗೆ ಕೇಳೋದು, ಅವ್ರಿಗೆ ಅಧಿಕಾರ ಅದು. ಎಲ್ಲೋ ಕುತ್ಕೊಂಡು ಕೇಳೋರ್ಗೆಲ್ಲಾನು ಉತ್ತರ ಕೊಟ್ಕೊಂಡಿರ್ತಾರೆ ಅವರು. ಹೇಳಿ, ಅವ್ರು ಕೇಳಿರೋದ್ರಲ್ಲಿ ಏನು ತಪ್ಪಿಲ್ಲ. ಅಥವಾ ನನಗನ್ಸೋದು ಒಂದ್ಸಾರಿ ಅವರು RSS ಕಚೇರಿಯಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡೋದು ಒಳ್ಳೇದು. ಬೀದಿಯಲ್ಲಿ ಮಾಡ್ತಿರ್ತಕ್ಕಂಥದ್ದು ಪ್ರಶ್ನೆಗಳಿದೆಯಲ್ಲ, ಇದೆಲ್ಲಾನು ಗಾಳಿಯಲ್ಲೇ ಗುಂಡು ಹೊಡಿತಾ ಇದ್ದಾರೆ ಅವರನ್ನು ಅಂತ ಅನಿಸ್ತದೆ ನನಗೆ. ಅವರಾಗಿ RSS ಕಚೇರಿಯಲ್ಲಿ ಕುಳಿತು ಪ್ರಶ್ನೆ ಮಾಡ್ತಕ್ಕಂಥದ್ದು ಒಳ್ಳೇದು. RSS ರಿಜಿಸ್ಟರ್ ಆಗಿದೆಯಾ ಅಂತ ಕೇಳೋದೇ ತಪ್ಪ ಅಂತ ಅವ್ರು ಕೇಳೋದ್ರ ಜೊತೆಗೆ ದಾಖಲೆಗಳಲ್ಲಿ ಇದ್ರೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಇದು ಯಾವ ಮುಖ ಇಟ್ಕೊಂಡು ಕೇಳ್ತದಪ್ಪ ನನಗೆ ಗೊತ್ತಿಲ್ಲ. ನನಗೆ ಅನ್ಸೋದು ರಿಜಿಸ್ಟ್ರೇಷನ್ ಆಗಬೇಕು ಅಂತೇಳಿ ಕಾನೂನಲ್ಲಿ ಇಲ್ಲ. ಇವ್ರಿಗೆ ಯಾಕೆ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಇವ್ರು ಹೇಳ್ತಾರೆ? ಅರ್ಥವಾಗದೆ ಇರೋದು. ಇವರು ರೂರಲ್ ಡೆವಲಪ್ಮೆಂಟ್ ಮಂತ್ರಿ ಇದ್ದಾರೆ, ಅನೇಕ ಸಮಸ್ಯೆಗಳಿದೆ ಅಲ್ಲಿ. ಒಂದು ಸಮಸ್ಯೆಗೂ ಉತ್ತರ ಕೊಡಲಾರ್ದೆ ಕೆಲಸ ಮಾಡೋದು ಮೈಗಳ್ರ ಮಾತು ಇದು. ಬಹುಶಃ ಕೆಲಸ ಮಾಡಲಾರ್ದೆ ಇವರು ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಈ ರೀತಿ ಅನ್ಯ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಕ್ಕಂಥದ್ದು. ಒಟ್ಟಾರೆ ನಾನು ಹೇಳ್ಬೇಕಾದ್ರೆ ಅವ್ರಿಗೆ ನಾನು ಹೆಚ್ಚಿಗೆ ಅವರ ಮಾತುಗಳಿಗೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕೆಂತಂದ್ರೆ ವಿವೇಕದ ಪ್ರಶ್ನೆಗಳಿದೆ ಅವ್ರ ಹತ್ರ ಅಂತ ನನಗೆ ಅನಿಸೋದಿಲ್ಲ. ಅದರಿಂದಾಗಿ ನನ್ನ ಉತ್ತರ ಇದಕ್ಕೆ ಅನವಶ್ಯಕ ಅಂತ ಕಾಣ್ತದೆ. ಸರ್, ಮತ್ತೆ ಟನಲ್ ರಸ್ತೆ ವಿಚಾರದಲ್ಲೂ DK ಶಿವಕುಮಾರ್ ಅವ್ರು ಮಾಡ್ತೀನಿ, ಇದನ್ನೆಲ್ಲ ಸುಮ್ಮನೆ ಬಿಜೆಪಿ ಅವರು ವಿರೋಧ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ನೋಡಿ, ಈಗಾಗಲೇ ನಮಗೂ ಗೊತ್ತಾಗಿದೆ, ಹಿಂದೆಯೂ ಕೂಡ ರಿಪೋರ್ಟ್ಗಳು ಬಂದಿದೆ. ಇವತ್ತು ಕಬ್ಬನ್ ಪಾರ್ಕು, ಲಾಲ್ಬಾಗ್ ದೊಡ್ಡ ಇದು ಏನೋ ಬಂಡೆ, ಅನೇಕ ಇದರಲ್ಲಿ ಅರ್ತ್ ಕ್ವೇಕ್ ಬರಲಾರದಂತೆ ತಡೆದಿದೆ ಅಂತಕ್ಕಂಥದ್ದು ರಿಪೋರ್ಟ್ಗಳ ಪ್ರಕಾರ. ಈ ಅರ್ತ್ ಕ್ವೇಕ್ ತುಂಬಾ ದೂರದ ಒಂದು ಇದಿದೆ. ಇದೇನಾದ್ರೂ ಟನಲ್ ಬಂದ್ರೆ ಬೆಂಗಳೂರಿಗೆ ಆಪತ್ತಿದೆ ಅಂತಕ್ಕಂಥ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದೆ. ಇಷ್ಟಿದ್ರೂ ಕೂಡ ಅವರು ಹಠಕ್ಕೆ ಬಿದ್ದು ಅದನ್ನು ನಾವು ಮಾಡಲೇಬೇಕು, ಮಾಡ್ತೀವಿ ಅನ್ನೋದು ಏನಾದ್ರೂ ಆದ್ರೆ ಪರಿಸರವಾದಿಗಳು ಬೇರೆ ಬೇರೆಯವರು ಈಗಾಗಲೇ ಅಪಸ್ವರ ಎತ್ತಿದ್ದಾರೆ, ಮಾಡಬಾರ್ದು ಇದನ್ನು ವಿಚಾರವನ್ನು ಹೇಳ್ತಿದ್ದಾರೆ. ಅದಾದ ನಂತರ ಅದೇನು ಬಹಳ ಉಪಯೋಗಿ ಜನರಿಗೆ ಅಂತ ನನಗನ್ಸೋದಿಲ್ಲ. ಯಾಕಂತಂದ್ರೆ ಟನಲ್ ರೋಡ್ಗೂ ಒಂದು ಅಂತ್ಯದಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಸುಮಾರು 300-400 ರೂಪಾಯಿ ಟ್ಯಾಕ್ಸ್, ಅಂದ್ರೆ ನಿಮ್ಮ ಟೋಲ್ ಕೊಟ್ಟು ಹೋಗ್ಬೇಕು ಅನ್ನುವಂಥದ್ದಿದೆ. ಜನರಿಗೆ ಬೇಕಾಗಿರೋದು ಟೋಲ್ ಕೊಡೋದಲ್ಲ. ಇಲ್ಲಿ ಜನರಿಗೆ ನೀವು ಸವಲತ್ತು ಕೊಡ್ಬೇಕಂತಂದ್ರೆ ಹಣನೇ ಕಟ್ಟಿಸ್ಕೊಳ್ಳದೆ ಮಾಡುವಂತ ಕೆಲಸ ಇದ್ರೆ ಮಾಡಬೇಕು. ಅದಕ್ಕೆ ಟನಲ್ ಒಂದೇ ಮಾರ್ಗ ಅಲ್ಲ. ಅದರಿಂದ ಭೂಮಿಯ ಮೇಲ್ಭಾಗದಲ್ಲೇ ನೀವು ಕೆಲವು ಪ್ರದೇಶಗಳನ್ನ ಒತ್ತುವರಿನೂ ಮಾಡಬೇಕಾಗ್ತದೆ. ಮಾಡಿ ಅವರಿಗೆ ಪರಿಹಾರ ಕೊಟ್ಟು ಮೇಲೇನೆ ರಸ್ತೆಗಳನ್ನ ಸರಿಯಾದ ರೀತಿಯಲ್ಲಿ ಮಾಡುವಂಥದ್ದು ಸೂಕ್ತ ಇದೆ. ಅದನ್ನ ಅವರು ಮತ್ತೊಮ್ಮೆ ಯೋಚನೆ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ.